ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವಾಗಿನ ವರ್ಡ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮೆಷಿನ್ ಲರ್ನಿಂಗ್ ಟೆಕ್ನಾಲಜಿನ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ಕೊಂಡು ಸ್ಟಾಕ್ ಪಿಕ್ ಮಾಡ್ಬೋದಾ ಸ್ವಿಂಗ್ ಟ್ರೇಡಿಂಗಿಗೆ ಅಂತ ಕೇಳ್ತಾರೆ. ನಾನು ಎಸ್ ಅಂತೀನಿ, ಅದು ಫ್ರೀ ಆಫ್ ಕಾಸ್ಟ್. ChatGPT ಹಾಗೂ Screener.in ಇವೆರಡು ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಂಡು ಹೇಗೆ ಒಂದು ಸ್ಕ್ರೀನ್ನ ಕ್ರಿಯೇಟ್ ಮಾಡಿ ಸ್ವಿಂಗ್ ಟ್ರೇಡಿಂಗಿಗೆ ಸ್ಟಾಕ್ಸ್ನ ಪಿಕ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಈ ವಿಡಿಯೋನ ಕಡೆ ತನಕ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ಕೊಂಡು ಸ್ಟಾಕ್ಸ್ ಪಿಕ್ ಮಾಡೋಕ್ಕೆ ನಾವು ಯೂಸ್ ಮಾಡೋದು ಮೊದಲನೇದಾಗಿ ChatGPT AI, ಎರಡನೇದಾಗಿ Screener.in. ಇವೆರಡನ್ನ ಬಳಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಮೊದಲನೇದಾಗಿ ChatGPT ಆ್ಯಪ್ನ ಡೌನ್ಲೋಡ್ ಮಾಡಿ. 4.7 ರೇಟಿಂಗ್ ಇದೆ, 10 crore ಪ್ಲಸ್ ಡೌನ್ಲೋಡ್ಸ್ ಕೂಡ ಇದೆ. ಇದನ್ನ ಇನ್ಸ್ಟಾಲ್ ಮಾಡಿ ಓಪನ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ChatGPTಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಜೆಸ್ಟ್ ಮಿ ಎ ಅಂತ ಟೈಪ್ ಮಾಡಿ. ದೆನ್ ಸ್ಕ್ರೀನ್ ಫಾರ್ ಎ Screener.in ಅಂತ ಟೈಪ್ ಮಾಡಿ. ದೆನ್ ಟು ಕ್ರಿಯೇಟ್ ಎ ಸ್ಕ್ರೀನ್ ಫಾರ್ ಸ್ವಿಂಗ್ ಟ್ರೇಡಿಂಗ್ ಫಾರ್ ಶಾರ್ಟ್ ಟರ್ಮ್ ಅಂತ ಪ್ರಾಂಪ್ಟ್ನ ಕ್ರಿಯೇಟ್ ಮಾಡಿ ಟೈಪ್ ಮಾಡಿ. ಈ ರೀತಿ ಚಾಟ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಬೇಕಾದ ಪ್ರಾಂಪ್ಟ್ನ ಈ ರೀತಿ ಕೊಡುತ್ತೆ. ಸಿಂಪಲ್ ಇದನ್ನ ಕಾಪಿ ಮಾಡೋಕ್ಕೆ ಸೆಲೆಕ್ಟ್ ಮಾಡಿ. ಈ ರೀತಿ ಕಾಪಿ ಅಂತ ಕೇಳುತ್ತೆ. ಕಾಪಿ ಮೇಲೆ ಕ್ಲಿಕ್ ಮಾಡಿ, ಈ ಒಂದು ಕಡೆ ಪೇಸ್ಟ್ ಮಾಡಿ. ಇದೇ ನಮಗೆ ChatGPTಯಿಂದ ಬಂದಿರೋ ಪ್ರಾಂಪ್ಟ್. ಈ ಪ್ರಾಂಪ್ಟ್ನ ಬಳಸ್ಕೊಂಡು Screener.in ಹೇಗೆ ಒಂದು ಕ್ವಾರಿನ ಕ್ರಿಯೇಟ್ ಮಾಡೋದಂತ ತೋರಿಸೋಣ ಬನ್ನಿ. ನೆಕ್ಸ್ಟ್ ಮೊದಲನೇದಾಗಿ ಸ್ಕ್ರೀನರ್ನ ಡೌನ್ಲೋಡ್ ಮಾಡಿ. 4.5 ರೇಟಿಂಗ್ ಇದೆ ಹಾಗೂ 10 lakh ಪ್ಲಸ್ ಡೌನ್ಲೋಡ್ಸ್ ಕೂಡ ಇದೆ. ಇದನ್ನ ಇನ್ಸ್ಟಾಲ್ ಮಾಡಿ ಓಪನ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ Screener.in ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಕ್ವಾರಿ ಸೆಕ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ChatGPTಯಿಂದ ಸಿಕ್ಕಿರುವ ಪ್ರಾಂಪ್ಟ್ನ ಬಳಸ್ಕೊಂಡು ಒಂದು ಸರ್ಚ್ ಕ್ವಾರಿನ ಕ್ರಿಯೇಟ್ ಮಾಡೋಣ. ಮೊದಲನೇದಾಗಿ ಕರೆಂಟ್ ಪ್ರೈಸ್ ಅಂತ ಟೈಪ್ ಮಾಡಿ. ಕರೆಂಟ್ ಪ್ರೈಸ್ನ ಸೆಲೆಕ್ಟ್ ಮಾಡಿ. ದೆನ್ ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 50 ಅಂತ ಟೈಪ್ ಮಾಡಿ. ದೆನ್ ಎಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಮತ್ತೆ ಕರೆಂಟ್ ಪ್ರೈಸ್ ಅಂತ ಟೈಪ್ ಮಾಡಿ, ಸೆಲೆಕ್ಟ್ ಮಾಡಿ. ದೆನ್ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 5000 ಅಂತ ಟೈಪ್ ಮಾಡಿ. ಇದರಿಂದ ನಮಗೆ ನಮ್ಮ ಸ್ಟಾಕ್ ಪ್ರೈಸ್ ಮೋರ್ ದೆನ್ 50, ಲೆಸ್ ದೆನ್ 5000 ಅಂದರೆ 50 ರೂಪಾಯಿ ಮೇಲಿರುವ ಸ್ಟಾಕ್ಸ್ ಹಾಗೂ 5000 ರೂಪಾಯಿ ಕೆಳಗಿರುವ ಸ್ಟಾಕ್ಸ್ ಮಾತ್ರ ಸರ್ಚಲ್ಲಿ ಸಿಗುತ್ತೆ. ಇದರಿಂದ ಪೆನ್ನಿ ಸ್ಟಾಕ್ಸ್ ಹಾಗೂ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ನ ಇಲ್ಲೇ ಡಿಲೀಟ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಸ್ಟೆಪ್ ಎಂಡ್ ಅಂತ ಟೈಪ್ ಮಾಡಿ. ದೆನ್ ಮಾರ್ಕೆಟ್ ಕ್ಯಾಪ್ ಅಂತ ಟೈಪ್ ಮಾಡಿ. ಮಾರ್ಕೆಟ್ ಕ್ಯಾಪ್ನ ಸೆಲೆಕ್ಟ್ ಮಾಡಿ. ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 500 ಅಂತ ಟೈಪ್ ಮಾಡಿ. ಇದರಿಂದ ನಮಗೆ ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ನ ಡಿಲೀಟ್ ಮಾಡ್ಬೋದು. 500 ಕೋಟಿ ಮೇಲಿರುವ ಸ್ಟಾಕ್ಸ್ ಮಾತ್ರ ಸಿಗುತ್ತೆ. ದೆನ್ ಎಂಡ್ ಅಂತ ಟೈಪ್ ಮಾಡಿ. ದೆನ್ ಪ್ರೈಸ್ ಟು ಅರ್ನಿಂಗ್ಸ್ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬಂತು ನೋಡಿ, ಪ್ರೈಸ್ ಟು ಅರ್ನಿಂಗ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 40 ಅಂತ ಟೈಪ್ ಮಾಡಿ. ಇದರಿಂದ ನಮಗೆ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋದ ಸ್ಟಾಕ್ಸ್ 40ಗಿಂತ ಕೆಳಗೆ ಸಿಗುತ್ತೆ, ಅಂದರೆ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ನ ಡಿಲೀಟ್ ಮಾಡ್ತೀವಿ. ದೆನ್ ಎಂಡ್ ಅಂತ ಟೈಪ್ ಮಾಡಿ. ದೆನ್ ROCE ಅಂತ ಟೈಪ್ ಮಾಡಿ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂತು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 12 ಅಂತ ಟೈಪ್ ಮಾಡಿ. ದೆನ್ ಎಂಡ್ ಅಂತ ಟೈಪ್ ಮಾಡಿ. ದೆನ್ ಸೇಲ್ಸ್ ಗ್ರೋತ್ 3 years ಅಂತ ಟೈಪ್ ಮಾಡಿ. ಸೆಕೆಂಡ್ ಆಪ್ಷನ್ ಬಂತು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 10 ಅಂತ ಟೈಪ್ ಮಾಡಿ. ಇದರಿಂದ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೋರ್ ದೆನ್ 12 ಇರುವ ಸ್ಟಾಕ್ಸ್, ಸೇಲ್ಸ್ ಗ್ರೋತ್ ಆವ್ರೇಜ್ 3 years ಮೋರ್ ದೆನ್ 10 ಇರುವ ಸ್ಟಾಕ್ಸ್ ಸಿಗುತ್ತೆ. ಇದರಿಂದ ಒಂದು ಕಂಪ್ನಿ ಫಂಡಮೆಂಟಲಿ ಗುಡ್ ಹಾಗೂ ಒಳ್ಳೆ ಪ್ರಾಫಿಟ್ನ ಜನರೇಟ್ ಮಾಡ್ತಿದೆ ಅಂತ ಅರ್ಥ. ದೆನ್ ಎಂಡ್ ಅಂತ ಟೈಪ್ ಮಾಡಿ. ದೆನ್ 50 DMA ಅಂತ ಟೈಪ್ ಮಾಡಿ. DMA 50 ಅಂತ ಬಂತು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ದೆನ್ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ ಕರೆಂಟ್ ಪ್ರೈಸ್ ಅಂತ ಟೈಪ್ ಮಾಡಿ. ಕರೆಂಟ್ ಪ್ರೈಸ್ನ ಸೆಲೆಕ್ಟ್ ಮಾಡಿ. ದೆನ್ ಎಂಡ್ ಅಂತ ಟೈಪ್ ಮಾಡಿ. ದೆನ್ ಮತ್ತೆ ಕರೆಂಟ್ ಪ್ರೈಸ್ ಅಂತ ಟೈಪ್ ಮಾಡಿ. ಕರೆಂಟ್ ಪ್ರೈಸ್ನ ಸೆಲೆಕ್ಟ್ ಮಾಡಿ. ದೆನ್ ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ. DMA 50 ಅಂತ ಟೈಪ್ ಮಾಡಿ. DMA 200 ಅಂತ ಟೈಪ್ ಮಾಡಿ. DMA 200ನ ಸೆಲೆಕ್ಟ್ ಮಾಡಿ. ಇದರಿಂದ ನಮಗೆ 50 ಡೇ ಮೂವಿಂಗ್ ಆವ್ರೇಜ್ನ ಕೆಳಗೆ ಕರೆಂಟ್ ಸ್ಟಾಕ್ ಪ್ರೈಸ್ ಇರೋದು ಹಾಗೂ 200 ಡೇ ಮೂವಿಂಗ್ ಆವ್ರೇಜ್ನ ಮೇಲೆ ಕರೆಂಟ್ ಪ್ರೈಸ್ ಇರುವ ಸ್ಟಾಕ್ಸ್ ಕೂಡ ಸಿಗುತ್ತೆ. ಇದರಿಂದ ಒಂದು 200 ಡೇ ಮೂವಿಂಗ್ ಆವ್ರೇಜ್, ಒಂದು ಲಾಂಗ್ ಟರ್ಮ್ ಮೂವಿಂಗ್ ಆವ್ರೇಜ್, 50 ಡೇ ಮೂವಿಂಗ್ ಆವ್ರೇಜ್, ಒಂದು ಶಾರ್ಟ್ ಟರ್ಮ್ ಮೂವಿಂಗ್ ಆವ್ರೇಜ್, ಇವೆರಡು ಮೂವಿಂಗ್ ಆವ್ರೇಜ್ನ ಮೇಲೆ ನಮ್ಮ ಕರೆಂಟ್ ಪ್ರೈಸ್ ಟ್ರೇಡ್ ಆಗ್ತಿರೋದ್ರಿಂದ ಒಂದು ಸ್ಟ್ರೆಂತ್ನ ತೋರಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಟೆಕ್ನಿಕಲ್ ಇಂಡಿಕೇಟರ್ RSI. ಎಂಡ್ ಅಂತ ಟೈಪ್ ಮಾಡಿ. ದೆನ್ RSI ಅಂತ ಟೈಪ್ ಮಾಡಿ. RSIನ ಸೆಲೆಕ್ಟ್ ಮಾಡಿ. ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 70 ಅಂತ ಟೈಪ್ ಮಾಡಿ. ಇಲ್ಲಿ ರನ್ ದ ಕ್ವಾರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ವಾರಿ ರಿಸಲ್ಟ್ಸ್ ಬರುತ್ತೆ.
ಸ್ವಲ್ಪ ಝೂಮ್ ಮಾಡ್ತೀನಿ. ಇಲ್ಲಿ ಮಾರ್ಕೆಟ್ ಕ್ಯಾಪ್ನ ಅಂತ ಒಂದು ಕಾಲಮ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಸೆಂಡಿಂಗ್ ಆರ್ಡರಲ್ಲಿ ಮಾರ್ಕೆಟ್ ಕ್ಯಾಪ್ನ ಅರೇಂಜ್ ಮಾಡುತ್ತೆ. ದೆನ್ ಇಲ್ಲಿ ಸೇವ್ ದ ಕ್ವಾರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೇಮ್ ಹಾಗೂ ಡಿಸ್ಕ್ರಿಪ್ಷನ್ನ ಟೈಪ್ ಮಾಡಿ. ನಾನು ಸಿಂಪಲ್ ChatGPT ಅಂತ ಟೈಪ್ ಮಾಡ್ತೀನಿ. ದೆನ್ ಇಲ್ಲಿ ಸೇವ್ ದ ಕ್ವಾರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಮಗೆ 6 ಸ್ಟಾಕ್ ಸಿಕ್ಕಿದೆ. ಅದರಲ್ಲಿ ಫಸ್ಟ್ ಸ್ಟಾಕ್ ಬಂದು ಭಾರತ್ ಸೀಡ್ಸ್. ನೋಡಿ, ಕಳೆದ 1 ತಿಂಗಳಲ್ಲಿ ಭಾರತ್ ಸೀಡ್ಸ್ನ ಚಾರ್ಟ್ ಓಪನ್ ಮಾಡಿದ್ದೀನಿ. ಕಳೆದ 1 ತಿಂಗಳಲ್ಲಿ 38% ರಿಟರ್ನ್ ಕೊಟ್ಟಿದೆ. ಮೋರ್ ದೆನ್ 30 ರೂಪೀಸ್ ಹೈಕ್ ಆಗಿದೆ. ಇದರ ಟೆಕ್ನಿಕಲ್ ಚಾರ್ಟ್ ಕೂಡ ಓಪನ್ ಮಾಡಿದ್ದೀನಿ. ನೋಡಿ, ಸ್ಟಾಕ್ನ RSI ರೀಡಿಂಗ್ ಮೋರ್ ದೆನ್ 71 ಇದೆ ಹಾಗೂ 50 ಡೇ ಹಾಗೂ 200 ಡೇ ಮೂವಿಂಗ್ ಆ್ಯಾವ್ರೇಜ್ನ ಮೇಲೆ ಕರೆಂಟ್ ಪ್ರೈಸ್ ಟ್ರೇಡ್ ಆಗ್ತಿದೆ. ಒಂದು ಬುಲಿಶ್ ಟ್ರೆಂಡ್ ಅಥವಾ ಒಂದು ಸ್ವಿಂಗ್ ಟ್ರೇಡಿಂಗಿಗೆ ಒಂದು ಉತ್ತಮವಾದ ಸ್ಟಾಕ್ 5 ನಿಮಿಷದಲ್ಲಿ ಸಿಕ್ತು ಅಂತ ಅನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ತೋರಿಸಿರುವ ಯಾವುದೇ ಸ್ಟಾಕ್ ಅಥವಾ ಸೆಕ್ಯೂರಿಟೀಸ್ನ ಬೈ ಅಥವಾ ಸೆಲ್ ರೆಕಮೆಂಡೇಷನ್ ಅಲ್ಲ. ಈ ವಿಡಿಯೋ ಒಂದು ಎಜುಕೇಷನಲ್ ಪರ್ಪಸ್ ಮಾತ್ರ. ನೀವು ಯಾವುದೇ ಸ್ಟಾಕ್ ಅಥವಾ ಸೆಕ್ಯೂರಿಟಿಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಸಲಹೆಯೊಂದಿಗೆ ಇನ್ವೆಸ್ಟ್ ಮಾಡಿ ಹಾಗೂ ಯಾವುದೇ ಸ್ಟಾಕ್ ಅಥವಾ ಸೆಕ್ಯೂರಿಟಿಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಕಂಪ್ಲೀಟ್ ರಿಸರ್ಚ್ ಮಾಡಿ ಹಾಗೂ ಫೈನಾನ್ಷಿಯಲ್ ಅಡ್ವೈಸರ್ನ ಸಲಹೆಯೊಂದಿಗೆ ಇನ್ವೆಸ್ಟ್ ಮಾಡಿ.